ಭಾರತದೊಂದಿಗೆ ವ್ಯಾಪಾರ, ರಾಜತಾಂತ್ರಿಕ ಸೇರಿದಂತೆ ಎಲ್ಲ ರೀತಿಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಲು ಯುರೋಪ್ ಉತ್ಸುಕವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಬೆಲ್ಜಿಯಂನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಅವರು ಯುರೋಪ್ನ ಹೆಬ್ಬಾಗಿಲು ಎನಿಸಿರುವ ಬೆಲ್ಜಿಯಂನೊಂದಿಗೆ ರಾಜಕೀಯ, ವ್ಯಾಪಾರ, ಸಹಕಾರ ಪಾಲುದಾರಿಕೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಬಲಗೊಳ್ಳಲಿದೆ ಎಂದರು. ಪ್ರಸ್ತುತ ಭಾರತ ಬೆಲ್ಜಿಯಂ ನಡುವಿನ ವಾರ್ಷಿಕ ವ್ಯಾಪಾರ ಮೌಲ್ಯ ಸುಮಾರು 18 ಶತಕೋಟಿ ಡಾಲರ್ನಷ್ಟಿದ್ದು, ಬಹು ಹಿಂದಿನಿಂದಲೂ ಎರಡೂ ರಾಷ್ಟ್ರಗಳ ಬಾಂಧವ್ಯ ಉತ್ತಮವಾಗಿದೆ. ಹಸಿರು ಹೈಡ್ರೋಜನ್ ಇಂಧನದ ಜಾಗತಿಕ ಕೇಂದ್ರ ಎನಿಸಿರುವ ಬೆಲ್ಜಿಯಂ ಪರಿಸರ ಸ್ನೇಹಿ ಇಂಧನ ವಲಯದಲ್ಲಿ ಭಾರತದೊಂದಿಗೆ ಸಹಕಾರ ಬಲಪಡಿಸಲಿದೆ ಎಂದು ತಿಳಿಸಿದರು. Indians are concerned. I think whether it is an Indian student or whether it's an Indian professional or whether it's an Indian business person, I think the fact that we contribute to this society as two important poles of that emerging reality. ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟದ ವಿದೇಶ ವ್ಯವಹಾರಗಳ ಪ್ರತಿನಿಧಿ ಕಾಸಾ ಕಲ್ಲಾಸ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಜೈಶಂಕರ್ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವೆ ಸಾಮಾನ್ಯ ನೆಲೆಯಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹಾಗೂ ವಿಶ್ವಾಸ ವೃದ್ಧಿ ಕುರಿತು ಫಲಪ್ರದ ಸಮಾಲೋಚನೆ ನಡೆಯಿತು ಎಂದರು. ಪ್ರಸಕ್ತ ಜಾಗತಿಕ ಸಂದರ್ಭದಲ್ಲಿ ಮಾರುಕಟ್ಟೆ, ಆರ್ಥಿಕತೆ, ಬಹುವಿಧದ ಸಮಾಜಗಳು, ರಾಜಕೀಯ, ಪ್ರಜಾಪ್ರಭುತ್ವ ಸೇರಿದಂತೆ ವಿವಿಧ ನೆಲೆಗಳಲ್ಲಿ ಸಹಕಾರ ಬಲವರ್ಧನೆ ಮತ್ತು ಕಾರ್ಯತಂತ್ರ ಬಲಪಡಿಸುವಿಕೆ ಕುರಿತು ಚರ್ಚೆ ನಡೆಯಿತು. ಇದಲ್ಲದೆ ಪ್ರಸಕ್ತ ಯುರೋಪ್ ಪರಿಸ್ಥಿತಿ, ಉಕ್ರೇನ್ ಸಂಘರ್ಷ, ಪಶ್ಚಿಮ ಏಷ್ಯಾ, ಮಧ್ಯಪ್ರಾಚ್ಯ, ದಕ್ಷಿಣ ಏಷ್ಯಾ, ಇಂಡೋ ಪೆಸಿಫಿಕ್ ವಲಯಗಳ ಬೆಳವಣಿಗೆ ಕುರಿತು ಚರ್ಚೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದರು. There will be situations when our perspectives may not be entirely identical. That is understandable. What is important is that we expand common ground and understanding and enhance levels of trust.